ಸರ್, ಈಗ ಇನಿಷಿಯಲ್ ಸ್ಟೇಜ್ನಲ್ಲಿ ಆಗುವಂಥ ಒಂದು ಸಿಂಪ್ಟಮ್ಸಿಂದ ಏನಾದರೂ ನಮಗೆ ಗೊತ್ತಾಗುತ್ತಾ ಇದು ವೆರಿಕೋಸ್ ವೇನ್ ಬರ್ತಾ ಇದೆ, ನಾವು ಈಗಲೇ ಇದಕ್ಕೆ ಒಂದು ಪ್ರಿಕಾಷನ್ಸ್ನ ತಗೊಳ್ಬಹುದು ಅನ್ನೋದಕ್ಕೆ? ಸೊ ಯೂಶಲಿ ವೆರಿಕೋಸ್ ವೇನ್ಸ್ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ಅಂದರೆ ಒಂದು ಮೀನ್ ಕಂಡ ಭಾಗ ಅಥವಾ ತೊಡೆ ಭಾಗ, ಇಲ್ಲಿ ಒಂದು ಗಂಟಲ್ಲಿ ಊತ ಅಥವಾ ಒಂದು ಪಿಂಕಿಶ್ ಡಿಸ್ಕಲರೇಷನ್, ಆ ವೇನ್ಸ್ ಅಥವಾ ಆ ವೆಸಲ್ಸ್ ಏನಿದೆ ಅದು ನಾವು ವಿಸಿಬಲ್ ಆಗಿ ಕಾಣ್ಬೋದು. ಸೊ ಇನಿಷಿಯಲ್ ಸ್ಟೇಜಲ್ಲಿ. ಸೊ ಈ ಒಂದು ಹಂತದಲ್ಲಿ ನೋವು ಇಲ್ಲದೇ ಸಹ ಇರಬಹುದು. ಸೊ ಇದಾದ ನಂತರ ಏನಾಗುತ್ತೆ ಅಂದರೆ ಆ ಒಂದು ರಕ್ತನಾಳದಲ್ಲಿ ಹೆಬ್ಬುಗಟ್ಟುತ್ತಾ ಶುರುವಾಗುತ್ತೆ. ಸೊ ಆ ಒಂದು ಹೆಬ್ಬುಗಟ್ಟೋ ಒಂದು ರೀತಿಯಲ್ಲಿ ಏನಾಗುತ್ತೆ, ಆ ಒಂದು ರಕ್ತನಾಳದಲ್ಲಿ ಗಂಟನ್ನೋದು ಶುರುವಾಗುತ್ತೆ. ಅಂದರೆ ಸರ್, ಇದು ಕೇವಲ ಮೊದಲನೇದಾಗಿ ಒಂದು ರಕ್ತನಾಳದ ಗಂಟಿಂದ ಪ್ರಾರಂಭ ಆಗುವಂಥದ್ದು. ಸೊ ಒಂದೊಂದು ರಕ್ತನಾಳದಲ್ಲಿ ಏನಂದ್ರೆ ಒಂದು ಎಲಾಸ್ಟಿಸಿಟಿ ಅನ್ನೋದಿರುತ್ತೆ, ವ್ಯಾಲ್ವ್ ಅನ್ನೋದಿರುತ್ತೆ. ಸೊ ಈ ವ್ಯಾಲ್ವ್ ಅಥವಾ ಎಲಾಸ್ಟಿಸಿಟಿ ಆಫ್ ದ ರಕ್ತನಾಳ ಅವ್ರ ವೇನ್ ಏನಂತೀವಿ ಅದು ಸರಿಯಾಗಿ ಫಂಕ್ಷನ್ ಆಗ್ತಿಲ್ಲ ಅಂದಲ್ಲಿ ರಕ್ತ ಒಂದು ಹೆಬ್ಬುಗಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ಹೆಬ್ಬುಗಟ್ಟಾಗ ಏನಾಗುತ್ತೆ, ಗಂಟುಗಳನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಈ ಗಂಟುಗಳನ್ನ ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಅದನ್ನ ತೋರಿಸದೆ ಹಾಗೆ ನೆಗ್ಲಿಜೆನ್ಸ್ ಆಗಿಬಿಟ್ರೆ ಇದು ಮುಂದೆ ಒಂದು ಒಳ್ಳೆ ಕಾಂಪ್ಲಿಕೇಶನ್ಸ್ ಆಗಿ ತಯಾರಾಗಿ ಒಂದು ಎಕ್ಸಿಮಾ ಅಥವಾ ಒಂದು ಅಲ್ಸರ್ ಆಗಿ ಟರ್ನ್ ಆಗಿ ಕಾಲನ್ನ ತೆಗೆಯೋ ಪರಿಸ್ಥಿತಿ ಸಹ ಬರುತ್ತೆ. ಓಕೆ ಸರ್, ಇನ್ನು ಈಗ ಲೇಟೆಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ, ಲೇಟೆಸ್ಟ್ ಸ್ಟೇಜಲ್ಲಿ ಯಾವ ರೀತಿಯಾದ ಸಮಸ್ಯೆಗಳನ್ನ ನೋಡಬಹುದು? ಅದೇ ನಾನು ಹೇಳಿದಾಗೆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಏನಾಗುತ್ತೆ ಅಂದರೆ ಒಂದು ರಕ್ತನಾಳ ಹಂಗೆ ಹೆಬ್ಬುಗಟ್ಟಿದ ಕಾರಣ ಆ ಒಂದು ಗಂಟುಗಳು ಹಾಗೆ ಇರುತ್ತೆ. ಅಲ್ಲಿವರೆಗೂ ಸಹ ಒಂದೊಂದು ಪೇಷಂಟ್ಸು ಟ್ರೀಟ್ಮೆಂಟ್ಗೆ ಸಹ ಹೋಗಲ್ಲ. ಸೊ ಅವ್ರಿಗೆ ತುಂಬ ನೋವು, ಕಾಳು ಸೆಳೆತ ಇವೆಲ್ಲ ಆಗೋ ಕಾರಣ ಏನಾಗುತ್ತೆ, ಅವ್ರಿಗೆ ಭಯ ಬರುತ್ತೆ. ಸೊ ಬಂದಾಗ ಹಾಸ್ಪಿಟ್ಲ್ಗೆ ಹೋದಾಗ ಸೊ ನಾವು ಯೂಶಲಿ ಕ್ಲಿನಿಕಲ್ಲಿ ಏನು ಮಾಡ್ತೀವಿ ಅಂದರೆ ಆ ಒಂದು ಗಂಟಿರೋ ಭಾಗದಲ್ಲಿ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಅನ್ನೋದು ಕಾಣಿಸುತ್ತೆ ತುಂಬ. ಸೊ ಇದಾದಾಗ ಏನಾಗಿದೆ ಅಂದರೆ ಅಲ್ಲಿ ಒಂದು ಬ್ಲಡ್ ಸಂಚಾರ ಅನ್ನೋದು ಕಂಪ್ಲೀಟಾಗಿ ನಿಂತೋಗಿದೆ. ಸೊ ಅಲ್ಲಿ ನಿಂತಾಗ ಏನಾಗ್ತಿದೆ ಅಂದರೆ ಆ ಒಂದು ಡಿಸ್ಕಲರೇಷನ್ ಇಂದ ವೆರಿಕೋಸ್ ಎಕ್ಸಿಮಾ ಅನ್ನೋದು ಶುರು ಆಗುತ್ತೆ. ಸೊ ವೆರಿಕೋಸ್ ಎಕ್ಸಿಮಾ ಅಂದ್ರೆ ಏನು, ಆ ಒಂದು ಭಾಗದಲ್ಲಿ ಡ್ರೈನೆಸ್ ಆಗೋಗುತ್ತೆ. ಸೊ ಆ ಡ್ರೈನೆಸ್ ಆದಾಗ ಅಲ್ಲಿ ಒಂದು ಚರ್ಮ ಉದುರುವಿಕೆ ಇರುತ್ತೆ. ಸೊ ಆ ಉದುರುವಿಕೆ ಆದಾಗ ಆ ಚರ್ಮದ ಅದೊಂದು ಶಕ್ತಿಯನ್ನ ಕಳ್ಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ. ಎಸ್ ಸರ್, ಇನ್ನು ಈಗ ಒಂದು ಸಂಜೀವಿನಿ ಹೋಮಿಯೋಪತಿಗೆ ಯಾವುದೇ ರೀತಿಯಾದ ಪೇಷಂಟ್ಗಳಾಗಿರ್ಬೋದು ಅಥವಾ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಯನ್ನ ಎದುರಿಸ್ತಿರುವಂತಹ ಪೇಷಂಟ್ಗಳಿಗೆ ಯಾವ ರೀತಿಯಾದ ಎಕ್ಸಾಮಿನೇಷನ್ ಇರುತ್ತೆ, ಅಂದ್ರೆ ಯಾವ ರೀತಿ ಟೆಸ್ಟ್ಗಳಿರುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಸೊ ಯೂಶಲಿ ನಮ್ಮ ಕ್ಲಿನಿಕ್ಗೆ ವೆರಿಕೋಸ್ ವೇನ್ಸ್ ಅಂತ ಒಂದು ಪೇಷಂಟ್ ಬಂದಲ್ಲಿ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಫಸ್ಟು ನಾವು ಯಾವ ಭಾಗದಲ್ಲಿ ಆ ರಕ್ತನಾಳ ಆ ಗಂಟು ಕಾಣಿಸ್ಕೊಂಡಿದೆ ಈ ಒಂದು ಭಾಗದ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ. ಆ ಎಕ್ಸಾಮಿನೇಷನ್ ಮಾಡುವಾಗ ಅವ್ರಿಗೆ ಏನಾದ್ರು ನೋವಿದೆಯಾ ಅಥವಾ ಅಲ್ಲಿ ಎಷ್ಟು ಊತ ಇದೆ ಇದೆಲ್ಲ ನೋಡಿ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್, ವೀನಸ್ ಡಾಪ್ಲರ್. ಸೊ ಇದೊಂದು ಅಲ್ಟ್ರಾಸೌಂಡ್ ಇದು. ಸೊ ಯಾವ ಕಾಲಿನಲ್ಲಿ ಆ ಒಂದು ರಕ್ತನಾಳದಲ್ಲಿ ಗಂಟಿದೆಯೋ ಸೊ ಈ ವೀನಸ್ ಡಾಪ್ಲರ್ ಯಾವ ರಕ್ತನಾಳದಲ್ಲಿ ಆ ಗಂಟಿದೆ ಅನ್ನೋದು ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಸೊ ಇದರಿಂದ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮೂಲಕ ಮತ್ತು ಒಂದು ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಮೂಲಕ ಕರೆಕ್ಟಾಗಿ ವೆರಿಕೋಸ್ ವೇನ್ನ ನಾವು ಡಯಾಗ್ನೋಸ್ ಮಾಡ್ಬೋದು. ಆಕ್ಯುಪೇಷನ್ ಹೇಗೆ ಕಾರಣ ಆಗುತ್ತೆ ಸರ್? ಓಕೆ, ಸೊ ಆಕ್ಯುಪೇಷನ್ ಅಂತ ಬಂದರೆ ಈಗ ಲಾಂಗ್ ಸ್ಟ್ಯಾಂಡಿಂಗ್, ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸ್ ಇರ್ಬೋದು, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಸೊ ಟೀಚರ್ಸ್ ಇರ್ಬೋದು. ಸೊ ಇವರೆಲ್ಲ ಏನಂದರೆ ಆಲ್ಮೋಸ್ಟ್ ಒಂದು ದಿನದ ಒಂದು 24 ಗಂಟೆಯಲ್ಲಿ 6 hours to 8 hours ಏನಂದರೆ ನಿಂತ್ಕೊಂಡೇ ಕೆಲಸ ಮಾಡಬೇಕು. ಸೊ ಲಾಂಗ್ ಸ್ಟ್ಯಾಂಡಿಂಗಿಂದ ಏನಾಗುತ್ತೆ ಅಂದರೆ ಒಂದು ಒತ್ತಡ ಅನ್ನೋದು ಬೀಳುತ್ತೆ. ಸೊ ಈ ಒತ್ತಡ ಅನ್ನೋದು ಬಿದ್ದಾಗ ಈ ಒಂದು ರಕ್ತನಾಳದಲ್ಲಿರೋ ಒಂದು ವ್ಯಾಲ್ವ್, ಆ ಎಲಾಸ್ಟಿಸಿಟಿ ಅನ್ನೋದು ಕಳೆದುಕೊಳ್ಳುತ್ತೆ. ಸೊ ಇದೊಂದು ಕಳ್ಕೊಂಡಾಗ ಏನಾಗುತ್ತೆ, ರಕ್ತ ಹೆಬ್ಬುಗಟ್ಟೋ ಸಾಧ್ಯತೆ ತುಂಬ ಇದೆ. ಸೊ ಈ ಹೆಬ್ಬುಗಟ್ಟೋ ಚಾನ್ಸಸ್ ಇಂದ ಏನಂದರೆ ಗಂಟಾಗೋದು ತುಂಬ ಒಂದು ಕಾರ್ಯ ಇದಾಗುತ್ತೆ. ಆ್ಯಂಡ್ ಇದು ಒಂದು ಲಾಂಗ್ ಸ್ಟ್ಯಾಂಡಿಂಗೇ ಅಲ್ಲದೆ ಇನ್ನೊಂದು ಲಾಂಗ್ ಸಿಟ್ಟಿಂಗ್. ಸೊ ಲಾಂಗ್ ಸಿಟ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಎರಡೂ ಕಾಲುಗಳು ಕೆಳಗೆ ಒಂದು ಒತ್ತಡವನ್ನು ತೋರಿಸುತ್ತೆ. ಸೊ ಅದರಿಂದ ಸಹ ಈ ಒಂದು ಗಂಟುಗಳು ಸಹ ಆಗ್ಬೋದು. ಇದಲ್ಲದೆ ಇನ್ನೊಂದು ಒಬೆಸಿಟಿ ಈಸ್ ಹೆಂಗೆ ಅಂದರೆ ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ಆಲ್ ಡಿಸೀಸ್ ಅಂತ. ಸೊ ಇದರಿಂದ ಸಹ ಒಬೆಸಿಟಿ ಅನ್ನೋದು ಒಂದು ಒತ್ತಡ ಬಾಡಿ ಮೇಲೆ ಬೀಳುತ್ತೆ. ಸೊ ಈ ಒಂದು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಒಂದು ಒಳ್ಳೆ ರೀತಿಯಲ್ಲಿ ಬೇರೆ ಕಾಯಿಲೆಗಳು ಸಹ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ.